ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಚಪಾತಿ, ರೊಟ್ಟಿ, ಉಪ್ಪಿಟ್ಟು, ಅವಲಕ್ಕಿ ಇಂಥ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗೈತ್ರಿ. ಹಾಗಾದ್ರೆ ಬಾಯಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ರುಚಿ ಕೊಡೋಣ ಮತ್ತು ಫಾಸ್ಟಾಗಿ ಮಾಡ್ಬೋದು, 5 ನಿಮಿಷದಾಗ ಮಾಡ್ಕೋಬೋದು. ಭಾಳ ಜಂಜಾಟನೂ ಇಲ್ಲ ನೋಡ್ರಿ, ಪಟಾಪಟ್ ಅಂತ ಮಾಡ್ಕೊಂಬಿಡ್ಬೋದು. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ಗ್ಯಾಸಿನ ಮ್ಯಾಗ ಬಾಳ್ಗೆ ಇಟ್ಕೇನಿ, ಅದ್ರೊಳಗೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ನೀರು ಕುದಿಯಾಕ ಕುಂತಾಗ 1 ಬೌಲಷ್ಟು ರವೆ ತೊಗೊಂಡೇನಿ ನೋಡ್ರಿ. ನಾನು ಗೋಧಿ ರವೆ ತೊಗೊಂಡೇನಿ. ಗೋಧಿ ರವೆ ಹಾಕಿ ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡತ್ತೀವಿ. 2 ಕಪ್ ನೀರಿಗೆ 1 ಕಪ್ ಗೋಧಿ ರವೆ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೋರಿ. ನಾನೀಗ ತೊಗೊಂಡಿದ್ದ ಗೋಧಿ ರವೆ ಅದ ಭಾಳ ಮಸ್ತ್ ಆಕೈತೆ ನೋಡ್ರಿ ಇದಕ್ಕೆ. ಈಗ ರವೆ ಎಲ್ಲ ಕುದಿಯೋ ನೀರಿಗೆ ಹಾಕ್ಕೊಂಡು ಈ ರೀತಿ ಕಲಿಸ್ಕೊತೇನೆ ನೋಡ್ರಿ. ರವೆ ಪೂರ್ತಿ ನಮಗೆ ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ಸಾಫ್ಟೂ ಆಗಬಾರ್ದು, ಒಂದು ಹದ ಇರ್ಬೇಕು ನೋಡ್ರಿ. ಕೈಲೇ ಮುಟ್ಟಿದ್ರೆ ಜಿಬಿ ಜಿಬಿ ಹತ್ತಬಾರ್ದು, ನಮ್ಗೆ ಹಂಗಿರ್ಬೇಕು. ಈಗ ನೋಡ್ರಿ, ಇದು ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡ್ಬಿಡೋಣ ರವಾನೆಲ್ಲ. ಅದು ಪೂರ್ತಿ ಅಳ್ಳಲೇರಿ. ಭಾಳೊತ್ತನೂ ಜೋರು ಇಟ್ಕೊಂಡು ಮಾಡಕ್ಕೆ ಹೋದ್ರೆ ಅದು ಬಿರುಸಾಕೈತೆ ರವೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊರಿ, ಅಂದ್ರೆ ಅದ್ರೊಳಗನ ಅಳ್ಕೋತೈತದ ರವೆ ಎಲ್ಲ. ಈಗ ನೋಡ್ರಿ, ಇದು ಕರೆಕ್ಟಾಗಿ ಆತು ನಮಗೆ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಅದ್ರ ಮ್ಯಾಗ ಒಂದು ಬಾಯಿ ಮುಚ್ಚಿಡ್ತೀನಿ, ಅದು ಅಲ್ಲೇ ಉಗಾದೊಳಗೆ ಅಳ್ತೈತಿ ಇನ್ನೂ ಸ್ವಲ್ಪ. ಈಗ ಒಂದು ಸ್ವಲ್ಪ ಕೈಲಿ ಹಿಡಿಯೋಷ್ಟಷ್ಟು ತಣ್ಣಗಾಗಿರ್ತೈತೆ ನೋಡ್ರಿ, ಇನ್ನೂ ಬಿಸಿನೇ ಇರ್ತೈತಿ. ಹಾಗಾಗಿ ಇದು ಇನ್ನೂ ಸ್ವಲ್ಪ ಜಲ್ದಿ ಆರಲಿ ಅಂಥೇಳಿ ನಾನು ಒಂದು ಪ್ಲೇಟ್ ತೊಗೋತೀನಿ. ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ, ಅಂದ್ರೆ ಅದು ರವೆ ಪ್ಲೇಟಿಗೆ ಹತ್ಕೋಬಾರ್ದು ಅಂಥೇಳಿ. ಅದಕ್ಕೆ ಹಚ್ಕೊಂಡು ಪೂರ್ತಿ ಅದನ್ನು ತಾಟಿನ ತುಂಬನೂ ಎಣ್ಣೆ ಮಾಡ್ಕೊಂಬಿಡೋಣ. ಈಗ ರವೆ ನಾವು ಗೋಧಿ ರವಾನ ನೀರೊಳಗೆ ಕುದಿಯೋ ನೀರೊಳಗೆ ಹಾಕಿ ಕಲಸಿದ್ವಲ್ರಿ, ಅದನ್ನ ಇದ್ರೊಳಗೆ ಹಾಕೋತೀನಿ ನೋಡ್ರಿ ಪ್ಲೇಟ್ನೊಳಗೆ. ನೀವು ಒಂದು ಸತಿ ಈ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಇವತ್ತು ಮಾಡ್ಕೊಂಡು ತಿನ್ನಿರಿ. ಉಪವಾಸ ಇದ್ದವರು ಬರೀ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿದ್ರೆ ಇದನ್ನು ಖಂಡಿತ ಮಾಡ್ಕೊಂಡು ತಿನ್ನಿರಿ, ಭಾಳ ಬೆಸ್ಟ್ ಇರ್ತೈತೆ ನೋಡಿರಿ ಉಪವಾಸ ಇದ್ದವ್ರಿಗಂತೂ. ಈಗ ನಾನು ಅದು ರವಾನ ಕುದಿಯೋ ನೀರಿಗೆ ಹಾಕಿ ಮಾಡಿದ್ನಲ್ಲ, ಅದನ್ನು ಆರಾಕಿಟ್ಟಿದ್ನಲ್ಲ, ಅದಕ್ಕೆ ನಾನು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೀನಿ. ನಿಮ್ಗೆ ಏನಾರ ಗೋಧಿ ಹಿಟ್ಟು ಇಷ್ಟ ಇಲ್ಲಾಂದ್ರೆ ನೀವು ಜೋಳದ ಹಿಟ್ಟಾದರೂ ಹಾಕೋಬೋದು ನೋಡಿರಿ, ಇಲ್ಲಾಂದ್ರೆ ಅಕ್ಕಿ ಹಿಟ್ಟಾದರೂ ಹಾಕೋಬೋದು. ಇದು 3 ಒಳಗೆ ನೀವು ಯಾವುದೇ ಮೈದಾ ಹಿಟ್ಟಾದರೂ ಹಾಕೋಬೋದು ರೀ. ಇವು 4 ನೀವು ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ರೀ. ನಿಮ್ಮ ಮನೆಯೊಳಗೆ ಯಾವ್ದು ಐತಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊರಿ. ಎಲ್ಲಾದ್ರೂ ಯಾವ್ದು ಹಾಕಿದ್ರೂ ಬರ್ತೈತಿ. ಈಗ ಇದನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನು ಈ ರೀತಿ ನಾದ್ಕೋತೀನಿ ನೋಡಿರಿ. ನಾವು ಚಪಾತಿ ಹಿಟ್ಟು ನಾದ್ತೇವಲ್ಲ, ಸೇಮ್ ಅದೇ ರೀತಿ ನಾದ್ಕೊಂಡು ಒಂದು ರೋಲ್ ಮಾಡಿ ಇಟ್ಕೋತೇನೆ. ಇದ್ರೊಳಗೆ ಒಂದು 6ರಿಂದ 7 ನಾವು ಮಾಡತ್ತೀವಲ್ಲ ಈಗ ಚಪಾತಿ, ರವಾ ಚಪಾತಿ, ಗೋಧಿ ರವಾ ಚಪಾತಿ, ಒಂದು 7 ಚಪಾತಿ ಅದು ನೋಡ್ರಿ ಇದ್ರೊಳಗೆ. ಈಗ ಸಣ್ಣದು ದೊಡ್ಡದು ನಿಮ್ಗೆ ಯಾವ ಸೈಜ್ ಬೇಕು ನಿಮಗೆ ಮೆಜರ್ಮೆಂಟ್ ನೋಡ್ಕೊಂಡು ನೀವು ತೊಗೋಬೋದು. ಉಳ್ಳಿ ನಾವು ಚಪಾತಿ ಲಟ್ಟಿಸ್ತೀವಲ್ಲ, ಸೇಮ್ ಅದೇ ರೀತಿನ ಮಾಡ್ಕೋಬೇಕ್ರಿ. ಫಸ್ಟ್ ನಾವು ಈ ರೀತಿ ದಂಡಿ ಎಲ್ಲ ಕೈಲೇ ಈ ರೀತಿ ಬಡ್ಕೊಂಡ್ರೆ, ರೊಟ್ಟಿ ಬಡ್ತೇವಲ್ಲ ಹಂಗೆ ಬಡ್ಕೊಂಡ್ರೆ ಒಂದೀಟು ಸೀಳೋದಿಲ್ಲ ನೋಡ್ರಿ ದಂಡಿ. ನಾವು ಇದನ್ನು ಬೇಕಂದ್ರೆ ಹಂಗಾದ್ರೂ ಬೇಯಿಸ್ಕೋಬೋದು, ಇಲ್ಲಾಂದ್ರೆ ನಾನು ಈಗ ತೋರಿಸ್ತೇನೆ ಮಾಡಿ, ನೀವು ಹಂಗಾದ್ರೂ ಮಾಡ್ಕೋಬೋದು. ಈಗ ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡೆ ನಾ ಕೈಲೇ ತಟ್ಟಿ ದಂಡಿ ಹೊಡಿಬಾರ್ದು ಅಂಥೇಳಿ. ಈಗ ಹಗ್ಗರ್ಕ ನಾನು ಲತ್ತಿ ಗುಂಡಿಲೇ ಲಟ್ಟಿಸ್ಕೋತೀನಿ. ನಾವು ಗೋಧಿ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ರೀ, ಹಾಗಾಗಿ ಒಂದು ಸ್ವಲ್ಪ ಅವು ಜಲ್ದಿನ ಕಟ್ಟಂಗಿಲ್ಲ. ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಇದು ಜೋಳದ ಹಿಟ್ಟದು ಹಾಕ್ಕೊಂಡ್ರೆ ಜಲ್ದಿ ಕಟ್ಟಾಕವು, ಅದರ ರುಚಿ ಇರ್ತಾವೆ ರೀ ತಿನ್ನಕ್ಕೆ. ಕಟ್ಟಾಗೋದೇನು ರೀ, ದಂಡಿ ಎಲ್ಲ ಒಂದು ಸ್ವಲ್ಪ ಸೀಳ್ದಂಗೆ ಆಕ್ಕವು ಜಲ್ದಿ. ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟು ಸೀಳೋದಿಲ್ಲ ರೀ. ಈಗ ನೋಡಿರಿ, ನಾನು ಈ ರೀತಿ ಇಷ್ಟು ದೊಡ್ಡದು ಮಾಡಿಕೊಂಡೆ. ಚಪಾತಿಗಿಂತ ಒಂದು ಸ್ವಲ್ಪ ಸಣ್ಣದು ಮಾಡಿಕೊಂಡೆ. ನೀವು ಇದನ್ನು ಹಾಗಾದ್ರೂ ಹಂಚ ಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಆದ್ರೆ ನಾವು ವಿಡಿಯೋ ಮಾಡತ್ತಂದ್ರೆ ಒಂದು ಸ್ವಲ್ಪ ಚಲೋ ಕಾಣಲಿ ಅಂಥೇಳಿ ಈ ರೀತಿ ಕಟ್ ಮಾಡತ್ತೇನೆ ನೋಡಿರಿ. ಒಂದೇ ಸೈಜ್ ಕಾಣಲಿ ಅಂಥೇಳಿ ಈ ರೀತಿ ಕಟ್ ಮಾಡತ್ತೀನಿ. ನೀವು ಹಾಗಾದ್ರೂ ಮಾಡ್ಕೊಬೋದು ರೀ. ಇದೇನು ವೇಸ್ಟ್ ಆಗೋದಿಲ್ಲ ರೀ, ಕಟ್ ಮಾಡಿ ತೆಗ್ದಿದ್ದು. ಆಮೇಲೆ ನಾವು ಮತ್ತೆ ಮಾಡ್ತಿರ್ತೀವಲ್ಲ ಅದ್ರೊಳಗೆ ಹಾಕ್ಕೊಂಡು ನಾದ್ಕೋಬೋದು ರೀ. ಈಗ ಒಂದು ಮಾಡಿಟ್ಕೊಂಡೆ ನೋಡಿರಿ ಗೋಧಿ ರವದ್ದು ಚಪಾತಿ ನಾನು. ಈಗ ಇದನ್ನು ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕಿಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಾವು ಚಪಾತಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡಿರಿ ಗೋಧಿ ರವದ್ದು. ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಒಂದು 2 ನಿಮಿಷ ಬಿಟ್ಟು ಅದನ್ನು ಹೊಳ್ಳಿಸಿ ಹಾಕೊಂಡು ನೋಡ್ರಿ. ನಾವು ಚಪಾತಿ ರೊಟ್ಟಿ ಎಲ್ಲ ಹೆಂಗೆ ಬೇಯಿಸ್ತಾವಲ್ಲ ಸೇಮ್ ಅದೇ ರೀತಿನ ಬೇಯಿಸ್ಕೊರಿ. ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತೆ, ಅದು ಮತ್ತೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಹೊಸ ವಿಡಿಯೋ ನೀವು ಫಸ್ಟ್ ನೋಡ್ಬೋದು. ಮತ್ತು ನೀವು ಯಾವ್ಯಾವುದ್ರಲ್ಲೇ ರೊಟ್ಟಿ ಮಾಡ್ತೀರಿ, ಮತ್ತು ಯಾವ ಊರಿಂದ ನೋಡಾತ್ತೀರಿ, ಮತ್ತು ಫೋನು, ಮೊಬೈಲ್, ಕಂಪ್ಯೂಟ್ರ್ ಎದ್ರೊಳಗಿಂದ ನೋಡಾತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದಂಗೆ. ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ, ಲೈಕ್ ಕಮೆಂಟ್ ಶೇರ್ ಮಾಡೋದು. ಈಗ ನೋಡಿರಿ, ಚಪಾತಿನ ನಾನು ಗೋಧಿ ರವದ್ದು ಆ ಕಡೆ ಈ ಕಡೆ ಒಂದು 5 ನಿಮಿಷ ಬೇಯಿಸ್ಕೊಂಡು ತೊಗೊಂಡು ಬಂದೆ. ಈಗ ನೋಡಿರಿ, ನಾನು ಮಾಡಿದ್ರೊಳಗೆ ಒಂದು 7 ಚಪಾತಿ ಆಗಿದ್ದು, ನಾ ಇದ್ರೊಳಗೆ ತೋರ್ಸಾತಿದ್ದು ನಿಮಗೆ 4 ಚಪಾತಿ ತೋರ್ಸಾತೀನಿ.
ಗೋಧಿ ರವದ್ದು ಅನ್ಸೋದೇ ಇಲ್ಲ ನೋಡ್ರಿ. ಇದನ್ನು ಫಟಾಫಟ್ ಮನೆಯೊಳಗೆ ಯಾವುದೇ ಹಿಟ್ಟಿಲ್ಲ ಅಂದ್ರೂ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಮತ್ತು ಉಪವಾಸ ಇರ್ತಾರಲ್ಲ ಅವ್ರಿಗೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಅಂಥದ್ದು ತಿನ್ನೋದಿಲ್ಲ. ಮತ್ತು ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿರ್ತೈತಲ್ಲ, ಈ ರೀತಿ ಒಂದು ಸತಿ ಗೋಧಿ ರವದ್ದು ಚಪಾತಿ ತಿಂದು ನೋಡ್ರಿ, ಮಸ್ತ್ ಇರ್ತೈತಿ. ತಿಂತಾ ಇದ್ರೆ ತಿನ್ಬೇಕು ಅನಿಸ್ತೈತಿ ನೋಡ್ರಿ, ಅಷ್ಟು ಚಲೋ ಇರ್ತೈತಿ. ಬಾಯಿ ಒಳಂತೂ ಅಷ್ಟು ರುಚಿ ಕೊಡ್ತೈತಿ. ಏನು ಚಪಾತಿ ರೊಟ್ಟಿ ತಿನ್ನಕ್ಕೆ ಬೇಜಾರಾಗೈತೆ ಅಂದಾಗ ಫಟಾಫಟ್ ಅಂತ ಇದನ್ನು ಮಾಡ್ಕೊಂಡು ತಿನ್ಬೋದು ನೀವು. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.